ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಕರ್ತನು ತನ್ನ ಮಹತ್ತಾದ ಕಾರ್ಯಗಳನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡುತ್ತಾ ಅನೇಕ ಸಾಕ್ಷಿಗಳನ್ನು ಈ ದಿವಸಗಳಲ್ಲಿ ದೇವರು ಎಬ್ಬಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಕಳೆದ ಸಂಚಿಕೆಗಳಿಂದ ನಮ್ಮದಲ್ಲಿ ಸಹೋದರ ಪ್ರವೀಣ್ ಅವರ ಅನುಭವ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಭಾಳಷ್ಟು ಜನರಿಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನೆನೆಸ್ತೇನೆ. ಇವತ್ತು ಕೂಡ ಅವರು ನಮ್ಮ ಮೊದಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಬ್ರದರ್, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಾಗೆಯೇ ಮುಂದುವರಿತಿದ್ದೆ. ಸ್ವಲ್ಪ ಸಮಯದಲ್ಲಿ ನನಗೆ ಒಂದು ದೇವರ ಕೃಪೆಯಿಂದ ನಮ್ಮದು ಪ್ರಾರ್ಥನಾ ಒಂದು ಗ್ರೂಪ್ ಇತ್ತು. ಆ ಗ್ರೂಪಲ್ಲಿ ನನಗೆ ಒಂದು ಸ್ತುತಿ ಸ್ತೋತ್ರ ಹಾಡಲಿಕ್ಕೆ ಒಂದು ಅವಕಾಶ ದೇವರು ಮಾಡಿಕೊಟ್ರು. ಅದೊಂದು ಬಾಗಿಲು ನನಗೆ ದೇವರು ಕೊಟ್ಟರು. ಆ ದಿವಸ ನನಗೆ ಅಂದರೆ ಅಕಸ್ಮಾತಾಗಿ ಸಿಕ್ಕಿತ್ತು ಅದು. ನನಗೆ ಅಂದರೆ ಅದು ಪೂರ್ವ ನಿಯೋಜನೆ ಅಂತ ದೇವರು ಮಾತ್ರ ಪೂರ್ವ ನಿಯೋಜನೆ ಮಾಡೋದು, ಯಾವುದೇ ಮನುಷ್ಯರು ಅದಕ್ಕೆ ಪೂರ್ವ ನಿಯೋಜನೆ ಮಾಡಿಲ್ಲ. ಅಕಸ್ಮಾತಾಗಿ ಒಂದು ಪ್ರಾರ್ಥನಾ ಗುಂಪಲ್ಲಿ ನನಗೆ ಸ್ತುತಿ ಸ್ತೋತ್ರ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಹೋಗಿ ನಾನು ಸ್ತುತಿ ಸ್ತೋತ್ರ ಅದೇ ಮೊದಲಾಗಿ ಯೇಸು ಕ್ರಿಸ್ತರಿಗೋಸ್ಕರ ನಾನೊಂದು ಹಾಡಿದೆ. ಯೇಸು ನಾಮವ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಎನ್ನುವಂಥ ಹಾಡು. ಅದು ಹಾಡನ್ನು ನಾನು ಹಾಡಿದೆ. ಅಂದರೆ ಅಲ್ಲಿರುವಂಥ ಯಾರೆಲ್ಲ ಪ್ರಾರ್ಥನೆಯಲ್ಲಿ ತೊಡಗಿದ್ರು ಅವರಿಗೆಲ್ಲ ತುಂಬ ಇಷ್ಟ ಆಯಿತು. ನಂತರ ದಿವಸಗಳಲ್ಲಿ ದೇವರ ಕೃಪೆಯಿಂದ ಆ ಒಂದು ಸ್ಥಳದಲ್ಲಿ ಸ್ತುತಿ ಆರಾಧನೆ ಮಾಡಲಿಕ್ಕೆ ದೇವರು ಬಲವಾಗಿ ನಿಲ್ಲಿಸಿದ್ರು ಅಲ್ಲಿ ಆ ಒಂದು ಪ್ರಾರ್ಥನಾ ಗುಂಪಲ್ಲಿ. ನಂತರ ಆ ದಿವಸ ನೆಕ್ಸ್ಟ್ ನಾನು ಹಾಡಲಿಕ್ಕೆ ಹೋಗುವಂಥ ದಿನ ಹತ್ತಿರ ಬರುವಂಥ ಸಮಯದಲ್ಲಿ, ಅಂದರೆ ಸಂಡೇ ದಿವಸ ಅಲ್ಲಿ ಮಧ್ಯಾಹ್ನಕ್ಕೆ ಪ್ರಾರ್ಥನೆ ಕೂಟ ನಡೀತದೆ. ನಡೀಬೇಕಿದ್ರೆ ಶುಕ್ರವಾರ ದಿವಸ ನನಗೆ ಅಸ್ತಮ ಜಾಸ್ತಿ ಆಗುವುದು. ಶನಿವಾರ ದಿವಸ ಆರಾಧನೆ ಇದ್ದರೆ, ಆದಿತ್ಯವಾರ ದಿವಸ ಆರಾಧನೆ ಇದ್ದರೆ, ಶುಕ್ರವಾರದಿಂದ ನನಗೆ ಅಸ್ತಮ ವಿಪರೀತ ಆಗುವಂಥದ್ದು. ನನ್ನನ್ನೆಲ್ಲ ಎತ್ಕೊಂಡು ಆಸ್ಪತ್ರೆಗೆಲ್ಲ ರಾತ್ರಿ ಸಮಯದಲ್ಲಿ ಎತ್ಕೊಂಡೆಲ್ಲ ಹೋಗಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಂಥ ದಿನಗಳು ಇದೆ ನನಗೆ. ಆ ಸಮಯದಲ್ಲೆಲ್ಲ ನಾನು ಹೇಳಬೇಕಿದ್ರೆ, ಇದು ಆರಾಧನೆ ವಿಷಯಕ್ಕೆ ನಾನು ಮುಂದೆ ಬರ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಅಸೌಖ್ಯದ ಬಗ್ಗೆ ನಾನು ಹೇಳ್ತೇನೆ. ಆ ಒಂದು ಅಸ್ತಮ ಕಾಯಿಲೆಯಿಂದ ನಾನೊಂದು ಕಡಿಮೆ ಅಂದರೂ 7-8 ಸಲ ನಾನು ಸತ್ತೋಗ್ಬೇಕಂತ ನಾನು ಪ್ರಯತ್ನ ಮಾಡ್ತಿದ್ದೆ. ಅಂದರೆ ಸುಸೈಡ್ ಮಾಡ್ಕೊಳ್ಬೇಕಂದ್ರೆ ಅದು ಆ ರೀತಿಯಾಗಿ ಪರಿಣಾಮ ಬೀರಿತ್ತು ನನಗೆ. ಅಂದರೆ ಆ ಅಸ್ತಮ ಇರುವಾಗ ನಮ್ಮದು ಒಂದು ಮಾನಸಿಕವಾಗಿ ನಾವೊಂದು ಸ್ಥೀಮಿತವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ, ಅನೇಕರಿಗೆ ಇದೆ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ನಿದ್ದೆ ಮಾಡ್ತಾರೆ, ಸುಖವಾದ ನಿದ್ದೆ, ರಾತ್ರಿ ಸಮಯದಲ್ಲಿ ಸುಖವಾಗಿ ನಿದ್ದೆ ಮಾಡುವಂಥದ್ದು ಹೇಳಿದರೆ ಅದೊಂದು ದೇವರ ಕೃಪೆ, ಅದು ಆಶೀರ್ವಾದ. ಆದರೆ ಆ ಸಂದರ್ಭದಲ್ಲಿ ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ. ಒಂದು ದಿವಸ ನಿದ್ದೆನೇ ಮಾಡ್ತಾ ರಾತ್ರಿ ಎಲ್ಲರೂ ನಿದ್ದೆ ಮಾಡುವಾಗ ನಮ್ಮದು ಕಣ್ಣು ಆ ಕಡೆ ಈ ಕಡೆ ನಾವು ಹೋಗ್ತದೆ, ಅವರೆಲ್ಲ ಸುಖವಾಗಿ ನಿದ್ದೆ ಮಾಡ್ತಾರೆ. ಆ ಸಮಯದಲ್ಲಿ ನಮಗೆ ಮಾನಸಿಕವಾಗಿ ಬರ್ತದೆ, ಅವರೆಲ್ಲ ನನ್ನನ್ನು ಪ್ರೀತಿ ಮಾಡೋದಿಲ್ಲ, ನಾನು ಒಬ್ಬನೇ ಈ ಕಾಯಿಲೆಯನ್ನು ಅನುಭವಿಸ್ತಿದ್ದೇನೆ, ಅವರೆಲ್ಲ ಸುಖವಾಗಿ ನಿದ್ದೆ ಮಾಡಿದ್ದಾರೆ, ಅವ್ರು ಕ್ಯಾರ್ ತಗೊಳ್ಳೋದಿಲ್ವಾ, ಅಥವಾ ಬೇಡದ ಆಲೋಚನೆಗಳು ಆ ಸಮಯದಲ್ಲಿ ಅಸ್ತಮ ಕಾಯಿಲೆ ಇರುವಂಥ ಅನೇಕ ಜನರಿಗೆ ಇವಾಗಲೂ ಬರ್ಬೋದು, ನನಗೆ ಬಂದ ಪರಿಸ್ಥಿತಿ ಬರ್ಬೋದು. ಆದರೆ ದೇವರು ನನ್ನಲ್ಲಿ ಆ ಪ್ರಾರ್ಥನಾ ಕೂಟದಲ್ಲಿ ಯಾವಾಗ ನನ್ನನ್ನು ನಿಲ್ಲಕ್ಕೆ ನೇಮಿಸಿದ್ರು, ಆ ಸಂದರ್ಭದಲ್ಲಿ ನಾನು ದೇವರಿಗೆ ಹೇಳಿದೆ, ಅಪ್ಪ, ನಿನಗೋಸ್ಕರವಾಗಿ ನಾನು ಈ ಮೈಕನ್ನು ಕೈಯಲ್ಲಿ ಇಟ್ಕೊಂಡಿದ್ದೇನೆ, ನಿನಗೋಸ್ಕರವಾಗಿ ನಿನ್ನ ನಾಮವನ್ನು ನಾನು ನನ್ನ ನಾಲಿಗೆಯಲ್ಲಿ ಉಚ್ಚರಿಸ್ತೇನೆ. ಆದರೆ ಈ ಒಂದು ಕೆಟ್ಟ ಕಾಯಿಲೆಯಿಂದ ನನಗೆ ಸಂಪೂರ್ಣವಾಗಿ ಬಿಡುಗಡೆ ಬೇಕು. ನಾನು ಆ ಸಂದರ್ಭದವರೆಗೆ ನಾನು ಮಾಡಿದಂಥ ಮದ್ದುಗಳಿಗೆ ಲೆಕ್ಕ ಇಲ್ಲ. ಎಲ್ಲ ರೀತಿಯಾದಂಥ ಒಂದು ಮದ್ದುಗಳನ್ನು, ಚಿಕಿತ್ಸೆಗಳನ್ನು ನಾನು ಮಾಡಿದ್ದೇನೆ. ಯಾವುದರಲ್ಲಿ ನನಗೆ ಬಿಡುಗಡೆ ಅಂತ ಸಂಪೂರ್ಣವಾಗಿ ಬಿಡುಗಡೆ ಇರ್ಬೋದು, ಅಲ್ಪವಾಗಿ ಬಿಡುಗಡೆಗೆ ಇರ್ಬೋದು, ಸಿಗಲಿಲ್ಲ. ನನಗೆ ಸ್ವಲ್ಪ ಕೂಡ ಬಿಡುಗಡೆ ಸಿಗಲಿಲ್ಲ. ಸಂಪೂರ್ಣವಾಗಿ ದಿನದಿಂದ ದಿನಕ್ಕೆ ನಾನು ಕ್ಷೀಣಿಸ್ತಾ ಬರ್ತಾಯಿದ್ದೆ. ಆ ದಿವಸ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಅಪ್ಪ, ನಿನಗೋಸ್ಕರವಾಗಿ ನಾನು ನಿಲ್ತೇನೆ, ಆದರೆ ನನ್ನ ಈ ಕೆಟ್ಟ ಕಾಯಿಲೆಯಿಂದ ನನಗೆ ಸಂಪೂರ್ಣವಾಗಿ ಬಿಡುಗಡೆ ಬೇಕು. ಆ ದಿವಸ ನಾನು ಪ್ರಾರ್ಥನೆ ಮಾಡಿ ನಿಂತೆ. ಅಲ್ಲಿವರೆಗೆ ಅಸ್ತಮ ಇತ್ತು. ಮೈಕ್ ಹಿಡ್ಕೊಂಡು ನಾನು ಅಲ್ಲಿ ಪುಲ್ಪಿಟ್ ಮೇಲೆ ಹೋಗಿ ನಿಲ್ಲುವಂಥ ಸಂದರ್ಭದಲ್ಲಿ ದೇವರು ನನಗೆ ಅದೇ ಗಳಿಗೆಯಲ್ಲಿ ಬಿಡುಗಡೆ ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಸಾಧಾರಣ 8-9 ವರ್ಷ ಆಗ್ತಾ ಬಂತು. ಯಾವುದೇ ಒಂದು ಸಿಂಪ್ಟಮ್, ಅದರ ಒಂದು ಅಸ್ತಮ ಇತ್ತು ಎನ್ನುವಂತಹ ಆಲೋಚನೆ ಕೂಡ ಈಗ ಬರ್ತಾ ಇಲ್ಲ. ಯಾಕೆಂದರೆ ದೇವರಿಗೆ ಸಾಕ್ಷಿಯಾಗಿ ನಾನು ಆ ಒಂದು ಕಾಯಿಲೆ ಇತ್ತಂತ ನಾನು ಹೇಳಲೇಬೇಕು. ಒಂದು ಸಮಯದಲ್ಲಿ ನಾವು ಎಲ್ಲವನ್ನು ಮರ್ತು ಬಿಟ್ಟರೆ ದೇವರ ಮಹಿಮೆಯನ್ನು ನಾವು ಮರ್ತು ಬಿಡ್ತೇವೆ, ದೇವರು ಮಾಡಿದಂಥ ಕಾರ್ಯವನ್ನು ಮರ್ತು ಬಿಡ್ತೇವೆ.
ದೇವರು ನನಗೆ ಸಂಪೂರ್ಣವಾಗಿ ಆ ದಿವಸ ಬಿಡುಗಡೆಯನ್ನು, ಆ ಅಸ್ತಮ 22 ವರ್ಷ ನಾನು ಏನು ಬಳಲ್ತಾ ಇದ್ದೆ ಅಸ್ತಮ ಕಾಯಿಲೆಯಲ್ಲಿ, ಆ 22 ವರ್ಷ ಬಳಲಿಕೆಯ ಆ 22 ವರ್ಷದ ನಾನು ಏನು ಚಿಕಿತ್ಸೆಯನ್ನು ತಗೊಂಡಿದ್ದೆ ಯಾವುದು ನನಗೆ ಫಲ ನೀಡಲಿಲ್ಲ. ಆದರೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮ ಮಾತ್ರ ನನಗೆ ಬಿಡುಗಡೆಯನ್ನು ಕೊಟ್ಟಿತು. ಆ ದಿವಸದಿಂದ ನಾನು ನಿರ್ಧಾರ ಮಾಡಿದೆ, ಅಪ್ಪ ನಿನಗೋಸ್ಕರವಾಗಿ ನಾನು ಏನಾದರೂ ಮಾಡಬೇಕು, ಏನಾದರೂ ನಾನು ಮಾಡಬೇಕು. ನಾನು ಮಾಡುವಂಥ ಕೆಲಸದಲ್ಲಿ ಅಪ್ಪ ನಿಮಗೆ ಮಹಿಮೆ ಬರಬೇಕು. ಅಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನನ್ನನ್ನು ಪ್ರಚೋದನೆ ಮಾಡುವಂಥ ನಾನು ತವಕ ಪಡ್ತಿದ್ದೆ, ನನಗೆ ಏನು ಮಾಡಬೇಕು. ಆದರೆ ಒಂದು ಎಜುಕೇಷನ್ ಅನ್ನುವಂಥದ್ದು ನನಗೆ ಅಡ್ಡಿಯಾಗಿತ್ತು. ಅಂದರೆ ಕಲ್ತಿಲ್ಲ ಅನ್ನುವಂಥದ್ದು, ಎಜುಕೇಷನ್ ಮಾಡಲಿಲ್ಲ ಅನ್ನುವಂಥದ್ದು ನನಗೆ ಅಡ್ಡಿಯಾಗಿ ಬಂದಿತ್ತು. ಯಾವುದೇ ಕೆಲಸ ಮಾಡಬೇಕು ನನಗೆ ಎಜುಕೇಷನ್ ಇಲ್ಲ. ಈಗ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ಅನೇಕರು ಗೀತೆಗಳನ್ನು ಮಾಡ್ತಾರೆ, ಅನೇಕ ರೀತಿಯಲ್ಲಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದ್ದೇವೆ. ಅದನ್ನೆಲ್ಲ ಮಾಡಬೇಕೆನ್ನುವಂಥ ಆಸೆ ಇತ್ತು, ನಾನು ಮಾಡ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೇವರ ಮಹಾಕೃಪೆ. ನಂತರ ದಿವಸದಲ್ಲಿ ಒಂದು ಸಲ ನನಗೆ ಹೀಗೇ ಆಗ ಸ್ತುತಿ ಆರಾಧನೆ ಮಾಡ್ತಾಯಿದ್ರು. ಒಂದು ಸಲ ಒಂದು ಆ್ಯಕ್ಸಿಡೆಂಟ್ ಆಯಿತು ಸಣ್ಣದು. ಅಂದರೆ ನಾನು ಬಿದ್ದ ಏಟಿಗೆ ನಾನು ಆ ಸಮಯದಲ್ಲಿ ಸತ್ತೋಗಬಹುದಿತ್ತು, ಅಥವಾ ಈ ಸಮಯದಲ್ಲಿ ಈ ನಿಮ್ಮ ಮುಂದೆ ನಾನು ಕೂತ್ಕೊಳ್ಳಿಕ್ಕೆ ಅಥವಾ ನಿಂತ್ಕೊಳ್ಳಿಕ್ಕೆ ಅರ್ಹನೂ ಕೂಡ ಆಗ್ತಿರಲಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ನನ್ನಷ್ಟೇ ತೂಕ ಇರುವಂಥ ಒಬ್ಬ ಯುವಕ ಪಿರಮಿಡ್ ಮಾಡೋದು, ಒಬ್ಬರ ಹೆಗಲಿಗೆ ಒಬ್ಬರು ಎತ್ಕೊಂಡು ಸಮುದ್ರದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ತೆರೆ ಬಂತಂತ ಹೇಳಿ, ಸಮುದ್ರದ ಅಲೆ ಬಂತಂತ ಹೇಳಿಬಿಟ್ಟು ಹಾರುವಂಥ ಸಂದರ್ಭದಲ್ಲಿ ನನ್ನ ಎದೆಗೆ ಬಿದ್ದುಬಿಟ್ಟ. ಎದೆಗೆ ಬೀಳುವಾಗ ನಾನು ಸಂಪೂರ್ಣವಾಗಿ ಹಿಂಭಾಗ ಫುಲ್ ಬೆಂಡ್ ಆಯಿತು, ಟಕ್ ಅಂತ. ಅದೊಂದು ಗಳಿಗೆಯಲ್ಲಿ ಬೆನ್ನು ಮುಳ್ಳಿಗೆ ಬಲವಾದ ಏಟು ಬಿತ್ತು, ಬೆನ್ನು ಮುಳ್ಳೆ ಮುರಿತಂತಲೂ ಹೇಳ್ಬೋದು. ಆ ಸಂದರ್ಭದಲ್ಲಿ ಯಾವುದೇ ನಾವು ಡಾಕ್ಟರನ್ನು ನಾವು ಕನ್ಸಲ್ಟ್ ಮಾಡಿದರು, ಎಲ್ಲರೂ ಹೇಳಿದರು ನಿನಗೆ ಆಪರೇಷನ್ನ ಅಗತ್ಯ ತುಂಬ ಇದೆ. ಯಾಕೆ ಅಂತ ಹೇಳಿದರೆ ಅದು ಎಲುಬಿನಲ್ಲಿ ಒಂದು ಫ್ಯಾಟ್ ಅಂತ ಇರ್ತದೆ, ಎಲುಬಿನ ಮಿಡ್ಲಲ್ಲಿ, ಅದು ಎಲುಬು ಮುರಿದು ಅದರಲ್ಲಿರೋದಂಥ ಏನು ಫ್ಯಾಟ್ ಇದೆ ಅದು ಹೊರಗಡೆ ಬಂದಿದೆ. ಅದಕ್ಕೆ ನಿನಗೆ ಅದು ನಾರ್ಮಲ್ ಟ್ರೀಟ್ಮೆಂಟ್ ನಿಂಗಿದ ಸಾಧ್ಯನಿಲ್ಲ. ಆದರೆ ನನಗೆ ಅದು ಮಾಡಲಿಕ್ಕೆ ಇದ್ದಿರಲಿಲ್ಲ. ಅಪ್ಪ ನನಗೆ ಆಪ್ರೇಷನ್ ಇಲ್ಲದೆ, ಅಂದರೆ ಆಪ್ರೇಷನ್ ಆದ ನಂತರ ಯಾವ ಪರಿಸ್ಥಿತಿ ಆಗ್ತಂತಲೂ ನನಗೆ ಅನುಭವ ಇತ್ತು. ಆಪ್ರೇಷನ್ ಆಗದಿದ್ದರೂ ಏನಾಗ್ತದೆ ಅಂತ ಗೊತ್ತಿತ್ತು. ಅಂದರೆ ಸೊಂಟದಿಂದ ಕೆಳಗಡೆ ನನಗೆ ಯಾವುದೇ ಸ್ಪರ್ಶ ಕೂಡ ಇದ್ದಿರಲಿಲ್ಲ. ಬಿಸಿ ನೀರು, ಕುದಿಯುವ ನೀರನ್ನು ಹಾಕಿದರೂ ನನಗೆ ಸ್ಪರ್ಶ ಆಗ್ತಿರಲಿಲ್ಲ, ಆದರೆ ಬೊಬ್ಬೆಗಳು ಬರ್ತಾಯಿತ್ತು ದೊಡ್ಡದು. ಅಂಥ ಪರಿಸ್ಥಿತಿ ಇರುವಾಗ ದೇವ ನಿನ್ನ ರಕ್ಷಣೆ ಮಾಡಲಿಕ್ಕೆ ಶಕ್ತನು, ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ ಅಂಥೇಳಿ ನಾನು ಕಣ್ಣೀರಿಟ್ಟು ನಾನು ಪ್ರಾರ್ಥನೆ ಮಾಡಿದೆ. ಅನೇಕ ದೇವ ಸೇವಕರುಗಳಿಗೆ ನಾನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆ ಸಂದರ್ಭದಲ್ಲಿ ಕಳಿಸಿದೆ. ಅನೇಕರ ಪ್ರಾರ್ಥನೆ ಫಲ ಇರ್ಬೋದು, ಅಥವಾ ನಾನು ಕೂಡ ನನಗೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರೊಬ್ಬರಿದ್ದಾರೆ. ಅವರ ಆ ಪ್ರಾರ್ಥನೆಗೆ ಸೂಕ್ತ ಸಮಯದಲ್ಲಿಯೂ ಸದುತ್ತರವನ್ನು ಕೊಟ್ಟು, ಯಾವುದೇ ಆಪ್ರೇಷನ್ ಇಲ್ಲದೆ ಕೂಲ್ ಟ್ರೀಟ್ಮೆಂಟ್ ಅಂತ ಐಸ್ ಇಡ್ತಾಯಿದ್ರು, ಬೆನ್ನಿಗೆ ಐಸ್ ಇಟ್ಟು ಅದು ಟ್ರೀಟ್ಮೆಂಟ್. ಒಳ್ಳೆ ಉಡುಪಿಯಲ್ಲಿ ಒಳ್ಳೆಯ ಸರ್ಜನ್ ಇದ್ದಾರೆ, ಅವರನ್ನು ದೇವರು ಉಪಯೋಗ ಮಾಡಿದರು. ಅವರ ಮೂಲಕವಾಗಿ ನನಗೆ ಆ ಸಂದರ್ಭದಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಯಿತು. ಅವರು ಡಾಕ್ಟರು ಹೇಳಿದ ಪ್ರಕಾರವಾಗಿ ನೀನು 1 ವರ್ಷ ಬೆಡ್ ರೆಸ್ಟ್ನಲ್ಲಿ ಇರಬೇಕು, ಬೆಡ್ಡಿನಿಂದ ಅಲ್ಲಾಡುವಂತಿಲ್ಲ, ಎಲ್ಲನೂ ನಿನ್ನ ಕೆಲಸ ಮಾಡಲಿಕ್ಕೆ ನಿನಗೆ ಇನ್ನೊಬ್ಬರು ನಿನಗೆ ಸಹಾಯಕ್ಕೆ ಬೇಕು. ಯಾವುದೇ ಕೆಲಸ ಹೇಳ್ಬೋದು, ಎದ್ದೇಳುವಾಗಿಲ್ಲ, ಕೂತ್ಕೊಳ್ಳುವಾಗಿಲ್ಲ, ಟೋಟಲ್ ನೀನು ಮಲಗಿರಬೇಕಂತ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಬರೀ 1 ತಿಂಗಳಲ್ಲಿ ಎದ್ದುಬಿಟ್ಟು ನಾನು ನಡೆದಾಡಲಿಲ್ಲ, ಓಡಾಡಿದ್ದೇನೆ. ಅವರು ಹೇಳಿದರು ನೀನು ಎದ್ದೇಳಬಾರ್ದು, ಬೆಡ್ಡಿನಿಂದ ಎದ್ದು ಕೂತ್ಕೊಳ್ಳೂ ಬಾರ್ದು ಅಂತ ಹೇಳಿದರೆ ನಾನು ಆ ಸಮಯದಲ್ಲಿ 1 ತಿಂಗಳಲ್ಲಿ ಎದ್ದೆ, ನಡೆದೆ, ಓಡಾಡಿದೆ, ಹಾರಾಡಿದೆ. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆ ಒಂದು ಕೃತಜ್ಞತೆ, ದೇವರಿಗೆ ನಾನು ಕೃತಜ್ಞತೆ ಯಾವ ರೀತಿಯಾಗಿ ಸಲ್ಲಿಸಬೇಕಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ದೇವರು ಆ ಒಂದು ನಾನು ಸಲ್ಲಿಸಬೇಕಿದ್ರೆ ನನಗೆ ಗೀತೆ ಹಾಡಲಿಕ್ಕೆ ಮಾತ್ರ ಒಂದೊಂದು ಗೊತ್ತಾಗಿತ್ತು. ಗೀತೆ ಯಾವ ರೀತಿಯಾಗಿ ಅಂದರೆ ನಾನು ಸ್ವಂತವಾಗಿ ಗೀತೆ ಬರೆದಿಲ್ಲ, ಒಂದು ಗೀತೆಯೂ ಬರೆದಿಲ್ಲ. ಆದರೆ ಅನೇಕ ದೇವರ ಜನರು ರಚಿಸಿದಂಥ ಗೀತೆಗಳಿದ್ವು, ಅದ್ಭುತಕರವಾದಂಥ ಗೀತೆಗಳು.
ಆ ಒಂದು ಸಂದರ್ಭದಲ್ಲಿ ಬಂದಂಥ ಅನೇಕ ಹಾಡುಗಳು ಎಷ್ಟು ಉತ್ತೇಜನ ಕೊಡ್ತಿತ್ತು ಅಂತ ಹೇಳಿದರೆ, ಆ ಗೀತೆಗಳನ್ನು ಹಾಡಿ ಹಾಡಿ ನನಗೆ ಅಂದರೆ ಅಷ್ಟು ನಾನು ಆತ್ಮಿಕವಾಗಿರ್ಬೋದು ಅಥವಾ ಒಂದು ಶಾರೀರಿಕವಾಗಿ ಬಲಗೊಳ್ತಿದ್ದೆ. ನಾನು ಇಡೀ ದಿವಸ ಆ ಸಮಯದಲ್ಲಿ ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಎಲ್ರಿಗೂ ಕೇಳುವಾಗಿರಲಿಲ್ಲ. ಅಂದರೆ ಮನೆಯಲ್ಲಿ ಅಂದರೆ ಸಮಾಜಕ್ಕೆಲ್ಲ ಅಂದರೆ ಗೊತ್ತಾಗಬಾರ್ದು ನಾನು ಯೇಸುವನ್ನು ನಾನು ನಂಬ್ತಿರೋದಂತ. ಅದೊಂದು ನಂದು ಮೆಂಟಾಲಿಟಿ ಇತ್ತು, ಯಾರಿಗೂ ಗೊತ್ತಾಗ್ಬೋದು, ನಾನು ಸೀಕ್ರೆಟ್ ಬಿಲೀವ್ ಮಾಡ್ತೀನಿ ಅಂತ. ಓಕೆ ಬ್ರದರ್, ನೀವು ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಶ್ನೆ, ನೀವು ಯೇಸು ಕ್ರಿಸ್ತನನ್ನು ಕಂಡುಕೊಂಡಿರಿ, ಕರ್ತನಿಗಾಗಿ ನಿಲ್ಲಲಿಕ್ಕೆ ತೀರ್ಮಾನ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡಿದ. ಸೊ ಆ ಸಂದರ್ಭದಲ್ಲಿ ನಿಮಗೆ ವಿರೋಧಗಳು ನಿಮ್ಮ ಕುಟುಂಬದಿಂದ ಆಗಲಿ ಅಥವಾ ಯಾವುದೇ ಕ್ಷೇತ್ರದಿಂದ ನಿಮಗೆ ವಿರೋಧಗಳು ಬಂದಿಲ್ವಾ? ನಾನು ಆಲೋಚನೆ ಮಾಡಿದ ಪ್ರಕಾರ ಬಂದಿದೆ, ಅನೇಕ ರೀತಿಯಲ್ಲಿ ಬಂದಿದೆ. ಕೆಲವೊಂದು ಸಲ ಜಾಣತನ ತೋರಿಸ್ತಾ ಇದ್ದೆ. ಅದರಲ್ಲಿ ನಂದು ಜಾಣತನವನ್ನು ನಾನು ತೋರಿಸ್ತಾ ಇದ್ದೆ. ಒಂದು ಸಲ ಹೀಗೇ ಅವರು ಮೋಸ್ಟ್ಲಿ ಅವರು ಅಡ್ವೊಕೇಟ್ ಇರಬೇಕು, ಹಿಂದೂ ಇದರಲ್ಲಿರೋರು. ನಾನು ಪ್ರಾರ್ಥನೆಯೆಲ್ಲ ಹೋಗುವಂಥದ್ದು ಆ ಸಂದರ್ಭದಲ್ಲಿ ಒಂದು ಸಲ ಕೆಲವೊಂದು ಚರ್ಚ್ಗಳನ್ನು ಧ್ವಂಸ ಮಾಡಿದ್ದು ಪ್ರಕರಣಗಳೆಲ್ಲ ಬರ್ತಾ ಇದ್ವು. ಅಂದರೆ ಆ ಸಮಯದಲ್ಲಿ ಕ್ರಿಸ್ತಿಯ ಜನರಿಗೆ ಶಿಕ್ಷಿಸುವಂಥ ಕೆಲಸಗಳು ಒಂದು ಜಾಸ್ತಿಯಾಗಿ ಅಲ್ಲಿ ಒಂದು ಕೇಳಿ ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ನನ್ನನ್ನು ಕೂಡ ಗುರುತುಪಟ್ಟಿದ್ರು. ಅಂದರೆ ನನ್ನ ಉಚ್ಚಿಲದಲ್ಲಿ ಒಬ್ಬ ಯುವಕ ಇದ್ದಾನೆ, ಪ್ರವೀಣ್ ಅಂತ. ಅವ ಕೂಡ ಅದು ದೇವರಿಗೆ ಪ್ರಾರ್ಥನೆಗೆ ಹೋಗ್ತಾನೆ, ಅವನನ್ನು ಹಿಡಿಬೇಕಂತ ಕೆಲವೊಂದು ಡೈರೆಕ್ಟಾಗಿ ನನಗೆ ಬರದಿದ್ರು. ನನ್ನ ಒಬ್ಬ ಗೆಳೆಯನ ಮೂಲಕವಾಗಿ ನಾನು ಫಿಶಿಂಗ್ ಬೋಟಲ್ಲಿರುವಂಥ ಸಂದರ್ಭದಲ್ಲಿ ನನಗೆ ಫೋನ್ ಬಂತು, ಒಂದು ಕರೆ ಬಂತು. ನಿನಗೆ ಹೀಗೆ ನಿನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆ ಮಾಡು. ನಿನ್ನನ್ನು ಮಾಡದಿದ್ದರೂ ನಿನ್ನ ಮನೆಯವರಿಗೆ ಬರ್ತಾರೆ, ನಿನ್ನ ಮನೆಗೆ ಬಂದು ನಿನಗೆ ಸ್ವಲ್ಪ ಇದು ಸಮಸ್ಯೆ ಮಾಡುವ ಹಾಗೆ ಇದ್ದಾರೆ ಅಂತ. ನನಗೆ ಫೋನ್ ಮಾಡಿದ ಯುವಕ ಕೂಡ ಒಂದು ಸಂಘಟನೆಯಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿದ್ದ. ಆ ಯುವಕ ಅಂದರೆ ನನಗೆ ಕ್ಲೋಸ್ ಇದ್ದ, ಇವಾಗಲೂ ತುಂಬ ಕ್ಲೋಸ್ ಇದ್ದಾನೆ, ತುಂಬ ಒಳ್ಳೆ ಫ್ರೆಂಡ್ ನನಗೆ ಮಾತಾಡಿದ, ಹೀಗೆ ಉಂಟು, ನೀನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳು ಅಂತ. ಆ ಸಂದರ್ಭ ಏನಾಯಿತು, ನಾನು ಸ್ವಲ್ಪ ಜಾಣತನ ತೋರಿಸಿದೆ. ಆ ಸಂದರ್ಭ ನಾನು ಹೇಳ್ತಿದ್ದಲ್ವ, ಪ್ರೋಗ್ರಾಮ್ಸ್ಗೆಲ್ಲ ನಾನು ಹೋಗ್ತಾಯಿದ್ದೆ ತಪ್ಲಕ್ಕೆಲ್ಲ. ಆ ಸಂದರ್ಭದಲ್ಲಿ ಮುಂಬಯಿಯ ಒಂದು ನಗರದಲ್ಲಿ ನಮಗೆ ಪ್ರೋಗ್ರಾಮ್ ಕೊಡಲಿಕ್ಕೆ ಹೋಗುವಂಥ ಡಿಸೆಂಬರ್ ತಿಂಗಳಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ನಾವು ಹೋಗುವಂಥ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಸನ್ಮಾನ ಕಾರ್ಯಕ್ರಮ ಸಣ್ಣ ನಾವು ಊರಿನಿಂದ ಮುಂಬೈ ನಗರಕ್ಕೆ ಹೋಗ್ತೀವಲ್ಲ, ಅದಕ್ಕೋಸ್ಕರ ನಮಗೋಸ್ಕರ ಮುಂಬೈಯಲ್ಲಿ ಅನೇಕ ಜನರು ಸನ್ಮಾನ ಮಾಡಿದಂಥ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದರದ್ದೆಲ್ಲ ಕೆಲವೊಂದು ಫೋಟೋ ಪಿಕ್ಚರ್ ಇರ್ಬೋದು, ನ್ಯೂಸ್ ಪೇಪರಲ್ಲೆಲ್ಲ ಅನೇಕ ಒಂದು ಆ್ಯಡ್ ಕೂಡ ಬಂದಿತ್ತು. ಉಡುಪಿ ಜಿಲ್ಲೆಯ ಒಂದು ಪ್ರಸಿದ್ಧ ತಂಡ ಮುಂಬೈಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದೆ, ಉತ್ತಮ ಸಂಗೀತ ಸೇವೆಯನ್ನು ಕೊಟ್ಟಿದೆ ಅಂತ ಕೆಲವೊಂದು ಫೋಟೋಗಳು ಬಂತು, ಕೆಲವು ಆ್ಯಡ್ಗಳು ಬಂತು. ಅದು ಏನಾಯ್ತು, ಅದೇ ಸಂದರ್ಭದಲ್ಲಿ ಕೆಲವರು ನನ್ನ ಪರಿಚಯಸ್ಥರ ಆ ಪಿಕ್ಚರನ್ನು ಕಟ್ ಮಾಡಿಬಿಟ್ಟು ನನಗೆ ಯಾರು ವಿರುದ್ಧವಾಗಿ ಬಂದಿದ್ದರು ಅವರಿಗೆಲ್ಲ ಕೊಟ್ಟರು. ನೋಡಿ ನೀವು ಪ್ರಾರ್ಥನೆಗೆ ಹೋಗ್ತೀರಂತ ನೀವು ಇದು ಮಾಡ್ತೀರಲ್ಲ, ನೋಡಿ ಇಲ್ಲಿ ಭಜನೆಗೆ ಹೋಗಿಬಿಟ್ಟು ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅದು ಚಪ್ಪೆ ಆಯಿತು. ಅಂದರೆ ಆ ಸಂದರ್ಭದಲ್ಲಿ ನಾನೊಂದು ತೋರಿಸಿದ ಕೆಟ್ಟ ರೀತಿಯಾದಂಥ ಜಾಣತನ, ಒಳ್ಳೆ ಜಾಣತನ ಅಲ್ಲ, ಅದು ಕೆಟ್ಟ ರೀತಿಯಾದಂಥ ಜಾಣತನ ತೋರಿಸಿಬಿಟ್ಟು ಅಲ್ಲಿ ಸ್ವಲ್ಪ ಅದು ವಿಷಯ ತಣ್ಣಗಾಯಿತು. ನಂತರದ ದಿವಸಗಳಲ್ಲಿ ನಾನು ಪ್ರತಿಯೊಬ್ಬರನ್ನು, ನನಗೆ ವಿರೋಧವಾಗಿ ಬರುವವರನ್ನು ಅಥವಾ ನನಗೆ ಸಹಕಾರ ನೀಡುವವರನ್ನು ಪ್ರತಿಯೊಬ್ಬರನ್ನು ನಾನು ದೇವರಿಗೆ ಸಮರ್ಪಣೆ ಮಾಡುತ್ತಾ ನಂದು ಸ್ತುತಿ ಸ್ತೋತ್ರ ಮಾಡುವಂತಹ ಕೆಲಸ ಕಾರ್ಯ ಇದೆ, ಅದನ್ನೆಲ್ಲರನ್ನು ಸಮರ್ಪಣೆ ಮಾಡ್ತಾ ನಾನು ಅಲ್ಲಿ ನಿಲ್ತಿದ್ದೆ. ಇದು ಸೂಕ್ತವಾದಂಥ ಜಾಣತನ ಅಂತ ಹೇಳ್ಬೋದು. ನಮಗೆ ವಿರೋಧಿಗಳು ಇರಬಹುದು ಅಥವಾ ನಮಗೆ ಸಹಾಯ ಮಾಡುವವರಿದ್ದರೆ ಪ್ರತಿಯೊಬ್ಬರನ್ನು ನಾವು ಯೇಸುವಿನ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ಬೇಕು. ಇದು ನಮ್ಮದು ದೇವರ ಮಕ್ಕಳ ಒಂದು ಕರ್ತವ್ಯ ನಿಜವಾಗಿಯೂ. ನಂತರ ದಿವಸ ನನಗೆ ಒಂದು ಆಶೆ, ಅಂದರೆ ಕಳೆದ ಒಂದು ವರ್ಷದಲ್ಲಿ ಇದು ಲಾಕ್ಡೌನ್ ಆಗುವುದಕ್ಕಿಂತ ಮೊದಲು ಒಂದು ವರ್ಷ ಹಿಂದೆ ನನಗೆ ಅನೇಕ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು.
ಅನೇಕ ರೀತಿಯಾದಂಥ ಆ ಸಮಸ್ಯೆಯಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಕೆಲವೊಂದು ಆಲೋಚನೆ ಕೂಡ ನನಗೆ ಬರ್ತಾ ಇರಲಿಲ್ಲ. ಅಂದರೆ ಬಿಡುಗಡೆ ಆಗ್ತದೆಯಾ ಇಲ್ವಾ, ಒಂದು ತುಂಬ ದ್ವಂದ್ವ ಪರಿಸ್ಥಿತಿ. ಒಂದು ಕಡೆಗೆ ನನಗೆ ಮದುವೆ ಆಯಿತು, ಮದುವೆ ಆದ ನಂತರ ನನಗೆ ಮಿಸ್ಸಸ್ ಪ್ರೆಗ್ನೆಂಟ್ ಆದಳು. ಅವಳ ಡೆಲಿವರಿ ಟೈಮ್ ಬರುವಂಥ ಸಂದರ್ಭದಲ್ಲಿ ನನಗೆ ನನ್ನ ಅಪ್ಪನಿಗೂ ಕೂಡ ಕಾಲಿನದ್ದು ತುಂಬ ಸಮಸ್ಯೆ ಆಯಿತು. ಅಪ್ಪನದ್ದು ಕಾಲದ್ದು ಇದು ಯಾವುದು ನೀ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಇಲ್ಲಿ ಸಂಪೂರ್ಣವಾಗಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದವರು. ಅವರದ್ದು ಯಾವುದು ಇಲ್ಲಿ ಚಿಪ್ಪು, ಮಂಡಿ ಚಿಪ್ಪು ಅದು ಸಂಪೂರ್ಣ ಸವೆದು ಹೋಗಿ ಅದನ್ನು ನೀ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಆ ಸಂದರ್ಭಕ್ಕೆ ನನಗೆ ತುಂಬ ಒಂದು ನೋವಾಗ್ತಿತ್ತು, ಯಾಕೆ ಇಂಥ ಪರಿಸ್ಥಿತಿ, ಇದರಿಂದ ನನಗೆ ಬಿಡುಗಡೆ ಬೇಕು ಅಂತ. ಆದರೆ ದೇವರ ಮಹಾಕೃಪೆ, ಮಗುವಿದ್ದು ಡೆಲಿವರಿ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು. ಅದೇ ಸಂದರ್ಭದಲ್ಲಿ 3-4 ದಿವಸ ಬಿಟ್ಟು ಅಪ್ಪಂದು ಸರ್ಜರಿ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು. ನಾನು ಒಂದೇ ಪ್ರಾರ್ಥನೆ ಮಾಡ್ತಿದ್ದೆ, ಈ ಎರಡು ಕಾರ್ಯಗಳಿಗೋಸ್ಕರವಾಗಿಯೂ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿ ಇಲ್ಲಪ್ಪ, ಆದರೆ ನಿನಗೆ ಗುಣಪಡಿಸಲಿಕ್ಕೆ ಶಕ್ತಿ ಇದೆ. ದೇವರು ಖಂಡಿತವಾಗಿಯೂ ಆ ಪ್ರಾರ್ಥನೆ, ಸಣ್ಣ ಪ್ರಾರ್ಥನೆ, ನನಗೆ ಆ ಸಮಯದಲ್ಲಿ ತುಂಬ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಒಂದು ಕಡೆ ಹೆದರಿಕೆ, ಒಂದು ಕಡೆ ನೋವು, ಅಂಥದ್ದೆಲ್ಲ ಬರ್ತಾಯಿತ್ತು. ನಂತರದ ದಿವಸಗಳಲ್ಲಿ ನನಗೆ ಫಿಶಿಂಗಲ್ಲಿ ಸಾಧಾರಣ ಒಳ್ಳೆಯ ಫಿಶಿಂಗ್, ಆ ಟೈಮಲ್ಲಿ ಒಳ್ಳೆಯ ಫಿಶಿಂಗ್ ಇತ್ತು. ಅದಕ್ಕೆ ಬೇಕಾದಂಥ ಹಣದ ಕೆಲವೊಂದು ಅಗತ್ಯತೆಗಳಿತ್ತು. ಆ ಹಣದ ಅಗತ್ಯತೆಗಳನ್ನು ದೇವರು ಒಳ್ಳೆಯ ರೀತಿಯಲ್ಲಿ ಪೂರೈಸಿದ್ರು. ಆ ಸಂದರ್ಭದಲ್ಲಿ ಅಪ್ಪ ಆಪ್ರೇಷನ್ ಇರ್ಬೋದು, ಅಥವಾ ಮಗುವಿನ ಡೆಲಿವರಿ ಇರ್ಬೋದು, ಅಥವಾ ಒಂದು ಮಗು ಹುಟ್ಟಿದ ನಂತರ ಒಂದು 4 ಜನರನ್ನು ಕರೆದು ಸಂತೋಷವಾಗಿ ಊಟ ಕೊಡುವಂಥ ಅದೊಂದು ಆಲೋಚನೆ ಇತ್ತು. ಅದನ್ನು ಕೂಡ ದೇವರು ಒಳ್ಳೆಯ ಅಚ್ಚುಕಟ್ಟಾಗಿ ದೇವರು ನಡೆಸಿದರು. ನಂತರ ದಿವಸಗಳಲ್ಲಿ ಅದೆಲ್ಲ ಆಯಿತು. ನಂತರ ದಿವಸಗಳಲ್ಲಿ ಫಿಶಿಂಗ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಂತು ಹೋಯಿತು. ಅಂದರೆ ಯಾವುದೇ ರೀತಿ ಮೀನಿಲ್ಲ. ಒಂದು ಸಮುದ್ರ ಕ್ಷಾಮ ಬಂದಾಗೆ, ಬರಗಾಲ ಬಂದ ರೀತಿಯಲ್ಲಿ ಒಂದು ಕಳೆದ ಸಲ ಆ ರೀತಿ ಒಂದು ಪರಿಸ್ಥಿತಿ ಬಂತು. ಫಿಶಿಂಗ್ ಇಲ್ಲ, ಏನಿಲ್ಲ. ಕೈಯಲ್ಲಿದ್ದ ದುಡ್ಡು ಎಲ್ಲ ಖರ್ಚು ಆಯಿತು. ನಾನು ಈ ಕಡೆ ಮಗುವನ್ನು ನೋಡಬೇಕು, ಮನೆಯ ಒಂದು ಕೆಲವೊಂದು ಅಗತ್ಯತೆಗಳನ್ನು ಪೂರೈಸಬೇಕು, ಅಪ್ಪನಿಗೆ ಆದ ಟ್ರೀಟ್ಮೆಂಟ್ ಆದ ನಂತರ ಕೆಲವೊಂದು ಮದ್ದುಗಳು ಬೇಕು, ಅಂಥದ್ದೆಲ್ಲ ಕೆಲವೊಂದು ಕೊರತೆಗಳು ಇದ್ದವು. ಆ ಕೊರತೆಗಳನ್ನು ಇರುವಾಗ ನಾನು ಅಂದ್ಕೊಳ್ತಿದ್ದೆ, ಅಪ್ಪ ನಾನು ಏನು ಮಾಡಬೇಕು, ನನಗೆ ತೋರಿಸ್ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಕೆಲವೊಂದು ಕಾಲ ನನ್ನ ಸ್ಥೀಮಿತವನ್ನು ನಾನೇ ಕಳ್ಕೊಂಡ್ಬಿಟ್ಟು ನಾನು ನನ್ನ ಮಿಸ್ಸಸ್ ಹತ್ರ ಹೇಳಿದೆ, ನಿನ್ನ ಅಣ್ಣ ಹೇಗೂ ಹೊರ ದೇಶದಲ್ಲಿದ್ದಾರೆ, ಅವರ ಹತ್ರ ಹೇಳಿ ನನಗೆ ಒಂದು ಜಾಬ್ ಕೊಡಿಸ್ಲಿಕ್ಕೆ ಹೇಳು, ನಾನು ಎಲ್ಲವನ್ನು ಬಿಟ್ಟು ನಾನು ಅಲ್ಲಿ ಹೋಗ್ತೇನೆ. ಬಹಳ ನೋವಿನಿಂದ ಹೇಳ್ತಿದ್ದೆ ನಾನು, ನೋವಿಂದ. ಕಡೆಗೆ ಅವಳು ಹೇಳಿದ್ದು, ಅಣ್ಣನಿಗೆ ಹೇಳಿದ್ಲು, ಹೇಳಿದರು ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದರು. ಆ ಸಂದರ್ಭ ನನಗೆ ಸ್ವಲ್ಪ ಸಂತೋಷ ತಂತು. ಆದರೆ ಅದೇ ದಿನ ರಾತ್ರಿ ದೇವರಾತ್ಮ ನನ್ನಲ್ಲಿ ಮಾತಾಡ್ತು. ಅಂದರೆ ಒಂದು ದ್ವಂದ್ವ ಪರಿಸ್ಥಿತಿ. ಅಂದರೆ ನಾನು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಪ್ಪ, ನಾನು ನಿನ್ನ ಸೇವೆಯಲ್ಲಿ ಮುಂದುವರಿಬೇಕಾ, ಅಥವಾ ನಾನು ನನ್ನ ಅಗತ್ಯತೆಗಳನ್ನು, ನನ್ನ ಕುಟುಂಬದ ಅಗತ್ಯತೆಗಳನ್ನು ನೋಡ್ಕೊಳ್ಬೇಕಾ? ತುಂಬ ಬೇಜಾರಾಗಿತ್ತು. ನಾನು ಆ ಇಡೀ ರಾತ್ರಿ ಕೂಗ್ತಾ ಇದ್ದೆ. ನಾನು ಯಾರಿಗೂ ಗೊತ್ತು ಮಾಡ್ತಾ ಇರಲಿಲ್ಲ. ನಾನು ಕೂಗ್ತಾ ಇದ್ದೆ. ಮುಂಜಾನೆ ಆಗುವಂಥ ಹೊತ್ತಿಗೆ ನಾನು ಯಾವಾಗಲೂ ಕೇಳುವಂಥ ಗೀತೆ, ನೀವು ಕೂಡ ಕೇಳಿರ್ತೀರ, ಸಹೋದರ ಪಾಸ್ಟರ್ ಸ್ಟೀಫನ್ ರತಿನ್ ಅವರು ರಚಿಸಿ ಹಾಡಿದಂಥ ಗೀತೆ, ಕರೆದಿರುವೆ ನಿನ್ನ ಸೇವೆಗೆ ನನ್ನ ಎನ್ನುವಂತಹ ಆ ಗೀತೆ ದೇವರಾತ್ಮನ ಮೂಲಕವಾಗಿ ಆ ದಿವಸ ನನ್ನಲ್ಲಿ ಹೊಸ ಒಂದು ಚೈತನ್ಯವನ್ನು ಕೊಟ್ಟು ಆ ಗೀತೆಯನ್ನು ನಾನು ಕೇಳಿದೆ. ಕೇಳುವಾಗ ನಾನು ನಾನು ನೆಲದಲ್ಲಿ ಹೊರಳಾಡಿಬಿಟ್ಟು ಹತ್ತುಬಿಟ್ಟೆ. ಅಪ್ಪ, ನಾನು ಈ ಸಮಯದಲ್ಲಿ ಮಾಡಿದ ತಪ್ಪು, ನಾನು ನೋಡಿದ್ದು ನನ್ನ ಕುಟುಂಬ, ನನ್ನ ಹಿಂದೆ ಇರುವಂಥ ಒಂದು 2-3 ಜನರನ್ನು ಅಪ್ಪ ನೀನು ನೇಮಿಸಿದ್ದು ಶಾಶ್ವತವಾದಂಥ ನಾಮವನ್ನು ಕೀರ್ತಿಸಲಿಕ್ಕೆ ಅಂತ. ಆ ಸಮಯದಲ್ಲಿ ಆ ಗೀತೆ ನನಗೆ ಇಷ್ಟು ಪ್ರಚೋದನೆ ಕೊಡ್ತಂತ ಹೇಳಿದರೆ, ಅದೇ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು, ಅಪ್ಪ ನನಗೆ ಏನಾದರೂ ನೀನು ವಿಷನ್ ತೋರಿಸು, ನಾನು ಏನು ಮಾಡಬೇಕಂತ ನನಗೆ ಆಲೋಚನೆಯಲ್ಲಿ ಕೊಡು. ಆ ಸಮಯದಲ್ಲಿ ನನಗೆ ವಿಷನ್ ಬಂತು, ನೀನೊಂದು ದೇವರಿಗೋಸ್ಕರವಾಗಿ ಹೊಸ ಹಾಡುಗಳನ್ನು ರಚನೆ ಮಾಡು, ನೀನು ಯೂಟ್ಯೂಬ್ ಚಾನಲನ್ನು ಮಾಡು, ಪ್ರಚಾರ ಮಾಡೋದು, ಯೇಸುವಿನ ನಾಮವನ್ನು ನೀನು ಜನರಿಗೆ ತಿಳಿಯಪಡಿಸು ಅಂತ. ಆ ಸಂದರ್ಭದಲ್ಲಿ ನನಗೆ ವಿಷನ್ ಮತ್ತು ನಾನು ಅಂದ್ಕೊಂಡೆ ಇದು ನನ್ನಿಂದ ಸಾಧ್ಯವಿಲ್ಲ,
ಇಂಗ್ಲೀಷ್ ನನಗೆ ಏನು ಬರೋದಿಲ್ಲ. ಕಂಪ್ಯೂಟರ್ ಅಂತ ಲ್ಯಾಪ್ಟಾಪನ್ನು ಈ ರೀತಿ ಕೂಡ ನಾನು ಓಪನ್ ಮಾಡಿರಲಿಲ್ಲ, ಗೊತ್ತೇ ಇಲ್ಲ, ಏನು ಅದರ ಬಗ್ಗೆ ಅನುಭವನೇ ಇಲ್ಲ, ಟೋಟಲಿ ಸೊನ್ನೆ ನಾನು ಆ ವಿಷಯದಲ್ಲಿ. ನಾನು ಹೇಗೆ ಅದು ಗೀತೆಗಳನ್ನು ರಚನೆ ಮಾಡಬೇಕು, ಆ ಗೀತೆಗಳಿಗೆ ನಾನು ಯಾರ ಹತ್ರ ಸಹಾಯ ಕೇಳಬೇಕು? ಒಂದು ಕಡೆ ನನ್ನ ಹತ್ರ ಹಣ ಇಲ್ಲ, 1 ರೂಪಾಯಿ ಕೂಡ ಹಣ ಇಲ್ಲ ಆ ಸಂದರ್ಭದಲ್ಲಿ. ಈ ಎಲ್ಲ ಅಗತ್ಯಗಳನ್ನು ಪೂರೈಸಲಿಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡಿನ ಅಗತ್ಯವಿದೆ. ಏನು ಮಾಡಬೇಕು? ನನಗೆ ದೇವರಾತ್ಮ ಒಂದು ಹೇಳ್ತೇನೆ, ನೀನು ಸ್ಟುಡಿಯೋ ಮಾಡ್ತಿ ಒಂದು. ನನಗೆ ಅದರ ಅನುಭವ ಇಲ್ಲ. ನಾನು ಅನೇಕ ದೇವರ ಮಕ್ಕಳ ಹತ್ರ ಅನೇಕ ಸ್ಟುಡಿಯೋ ಇಟ್ಕೊಂಡವ್ರಿಗೆ ಅನೇಕ ಜನರು ಇದ್ದಾರೆ. ನಾನು ಕೆಲವೊಬ್ಬರ ಒಂದು ಪರಿಚಯ ಇದ್ದಿತ್ತು, ಅವರಿಗೆ ನಾನು ಕಾಲ್ ಮಾಡಿ ಕೇಳುವಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಅಂದರೆ ಇದು ನಿಮಗೆ ಏನೂ ಗೊತ್ತಿಲ್ಲದಿದ್ದರೆ, ಅದರ ಬಗ್ಗೆ ನಿಮಗೆ ಸ್ವಲ್ಪನೂ ಮಾಹಿತಿ ಇಲ್ಲದಿದ್ದರೆ ನೀವು ಮಾಡಿ ವೇಸ್ಟ್ ಆಗ್ತದೆ, ನೀವು ಮಾಡಬೇಡಿ ಬ್ರದರ್, ನಿಮಗೆ ಇದರಿಂದ ಏನು ಲಾಭ ಇಲ್ಲ, ನೀವು ಮಾಡಬೇಡಿ, ಇಲ್ಲಿಗೆ ಬಿಟ್ಬಿಡಿ ನೀವು ಆಲೋಚನೆಯನ್ನು ಅಂತ. ನನಗೆ ತುಂಬ ಬೇಸರ. ಹಾಗೆಯೇ ಒಂದು 2-3 ಜನರು ಅದೇ ರೀತಿ ನನಗೆ ಇದು ಮಾಡಿದ್ರು. ನಾವು ತುಂಬ ಹಣ ಈ ಸ್ಟುಡಿಯೋಗೋಸ್ಕರ ಇನ್ವೆಸ್ಟ್ ಮಾಡಿದ್ವಿ, ಇದರಿಂದ ನಮಗೆ 1 ರೂಪಾಯಿ ಹಣ ಬರಲಿಲ್ಲ, ಅದು ಬಿಟ್ಟು ನಿಮಗೆ ಅದರ ಬಗ್ಗೆ ಅನುಭವನೇ ಇಲ್ಲ ಅಂತ ಹೇಳ್ತಿದ್ದೀರಿ, ಕೀಬೋರ್ಡ್ ಪ್ಲೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಿ, ಒಂದು ಕಡೆ ಕಂಪ್ಯೂಟರ್ ಆಪ್ರೇಟಿಂಗ್ ಗೊತ್ತಿಲ್ಲ, ಅಥವಾ ಸೌಂಡ್ ಇಂಜಿನಿಯರಿಂಗ್ ನೀವು ಮಾಡಿಲ್ಲ, ಏನು ಮಾಡಿಲ್ಲ ಅಂದರೆ ನಿಮಗೆ ಹೇಗೆ ನೀವು ಇದು ವರ್ಕ್ ಮಾಡ್ತೀರಿ? ನನಗೆ ತುಂಬ ಬೇಸರ ಆಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಯಿತು. ನಾನು ಈ ವಿಷಯವನ್ನು ನನ್ನ ಮಿಸ್ಸಸ್ ಹತ್ರ ನಾನು ಡಿಸ್ಕಸ್ ಮಾಡಿದರೆ, ಅವಳು ನನಗೆ ಆತ್ಮಿಕವಾಗಿ ತುಂಬ ಬಲ ಕೊಡುವಂಥ ವಾಕ್ಯಗಳನ್ನು ನನಗೆ ತುಂಬಿಸಿ ನನ್ನನ್ನು ಆತ್ಮಿಕವಾಗಿ ಮುಂದುವರಿಯಲಿಕ್ಕೆ ನನಗೆ ತುಂಬ ಸಹಕಾರ ಮಾಡ್ತಾಳೆ. ದೇವರು ಕೊಟ್ಟಂತಹ ದೊಡ್ಡ ಕೃಪೆ ಅದು ಕೂಡ, ನನ್ನ ದೇವರು ಕೊಟ್ಟಂತಹ ನನ್ನ ಮಿಸ್ಸಸ್ ಅಂತ ಹೇಳ್ತೀನಿ. ಅವಳು ನನಗೆ ಹೇಳಿದರು, ನಿನಗೆ ಇದರ ಬಗ್ಗೆ ಅಂದರೆ ನೆಗೆಟಿವ್ ಆಗಿ ಮಾತಾಡಿದರು, ನೀನು ಚಿಂತೆ ಮಾಡಬೇಡ, ನಿನಗೆ ಆಲೋಚನೆ ಕೊಟ್ಟವರು, ಎಲ್ಲ ಜ್ಞಾನವನ್ನು ಪಡ್ಕೊಂಡವರು, ಎಲ್ಲ ಜ್ಞಾನವನ್ನು ನಿನಗೆ ಕೊಡಲಿಕ್ಕೆ ಶಕ್ತಿ ಇರುವವರಂತ. ನನಗೆ ಅವಳು ಹೇಳುವಾಗಲೂ ನನಗೆ ಸ್ವಲ್ಪ ಗಲಿಬಿಲಿ, ಇದು ನನಗೆ ಸಾಧ್ಯ ಇಲ್ವಾ ಅಂತ. ನಂತರ ದಿವಸಗಳಲ್ಲಿ ನಾನು ಯಾರ ಹತ್ರ ಹೆಲ್ಪ್ ತಗೊಳ್ಳೋದು, ಅದರ ಬಗ್ಗೆ ಏನಾದರೂ ಒಂದು ಹೆಜ್ಜೆ ಇಡಬೇಕಾದ್ರೂ ಏನಾದರೂ ಗೊತ್ತಿರಬೇಕಲ್ವ, ಯಾರು ಹೀಗೆ ನನಗೆ ಕಲಿಸ್ಕೊಡ್ಬೋದು ಅಂತ. ನಂತರ ಹೀಗೇನೆ ಮಾತಾಡುವಾಗ ನಮ್ಮ ಒಂದು ಹಳೆಯ ಒಬ್ಬ ಗೆಳೆಯ ಇದ್ದ, ಅವನಿಗೆ ಫೋನ್ ಮಾಡಿ ಕೇಳಿದೆ. ಅವ ಹಿಂದೂ ಕುಟುಂಬದಿಂದ ಬಂದವ, ಹಿಂದೂ ಆಗಿದ್ದಾನೆ ಅವ. ಅವನ ಹತ್ರ ಕೇಳಿದೆ, ಬ್ರದರ್ ನನಗೆ ಒಂದು ಏನಾದರೂ ಹೋಮ್ ಸ್ಟುಡಿಯೋದ ಬಗ್ಗೆ ಏನಾದರೂ ನಿನಗೆ ನಾಲೆಜ್ ಇದ್ದರೆ ನನಗೆ ಹೇಳಿಬಿಡು ಅಂತ. ನಾನಾದರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ, ನನಗೆ ಅದು ಸ್ವಲ್ಪನೂ ಅರ್ಥ ಆಗಲಿಲ್ಲ. ಅದರ ಬಗ್ಗೆ ಏನು ಅದು ಕೋರ್ಸ್ ಎಲ್ಲ ಟ್ಯುಟೋರಿಯಲ್ ಎಲ್ಲ ಇದೆ, ನನಗೆ ಏನೂ ಅರ್ಥ ಆಗಲಿಲ್ಲ. ನಾನು ಅಲ್ಲೇ ಬಿಟ್ಟುಬಿಟ್ಟೆ. ನನಗೆ ಸ್ವಲ್ಪ ಏನಾದರೂ ಅದಕ್ಕೆ ನನಗೆ ನನ್ನ ಒಬ್ಬ ಗೆಳೆಯ ಇದ್ದಾನೆ, ನಿನಗೆ ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೇನೆ ಅವನಿಂದ. ನಂತರ ಇವಾಗ ಇಲ್ಲಿಂದ ಒಂದು ಸಾಧಾರಣ ನನ್ನ ಮನೆಯಿಂದ ಒಂದು 60-70 ಕಿಲೋಮೀಟ್ರ್ ದೂರ ಇದ್ದಾನೆ ಇನ್ನೊಬ್ಬ ಗೆಳೆಯ. ಅವನ ಬಳಿಗೆ ನಾನು ಹೋದೆ. ಹೇಳಿದೆ, ಅಣ್ಣ ನಾನು ನಿನಗೆ ಎಲ್ಲನೂ ಕಲಿಸ್ತೇನೆ, ಬೇಕಿದ್ದರೆ ನಂದು ಇದೊಂದು ಸೆಟಪ್ ಇದೆ, ನಾನು ಇದನ್ನು ಸೇಲ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೇನೆ, ನೀವು ತಗೊಳ್ಳ್ರೆ ನಾನು ನಿಮಗೆ ಕಲಿಸಲೂಬಹುದು, ಮತ್ತು ನಿಮ್ಮ ಹತ್ರ ಒಂದು ಸೆಟಪ್ ಕೂಡ ಆಗ್ತದೆ ಅಂತ. ನನಗೆ ಅದೊಂದು ಅಂದರೆ ಇಲ್ಲದಿರೋ ಹೊಸದೇ ಎಲ್ಲ ತಗೊಳ್ಳೋದಾದರೆ ತುಂಬ ಅದರ ಬಂಡವಾಳ ತುಂಬ ಬೇಕಾಗಿತ್ತು. ನಂತರ ನಾನು ಅವನ ಹತ್ರ ಇದ್ದಂಥ ಸೆಟ್ಟನ್ನು ನಾನು ತಗೊಂಡೆ. ಮೈಕ್ ಇರ್ಬೋದು, ಅಥವಾ ಸೌಂಡ್ ಕಾರ್ಡ್ ಇರ್ಬೋದು, ಕೆಲವೊಂದು ಪರಿಕರ ಮತ್ತು ಕೆಲವೊಂದು ಸಾಫ್ಟ್ವೇರ್ಗಳು ಬೇಕಾಗಿತ್ತು. ಅದನ್ನು ಅವನ ಹತ್ರ ನಾನು ಪರ್ಚೇಸ್ ಮಾಡಿದೆ. ಒಂದು ಒಳ್ಳೆ ಬೆಲೆಗೆ ನನಗೆ ಸಿಕ್ತು, ಅಂದರೆ ಕಡಿಮೆ ಬೆಲೆಗೆ ನನಗೆ ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ಅವ 70 ಕಿಲೋಮೀಟ್ರ್ನಿಂದ ನನ್ನ ಮನೆಗೆ ಬಂದುಬಿಟ್ಟು ನನಗೆ ಕಲಿಸ್ಬಿಟ್ಟು ಹೋಗ್ತಾಯಿದ್ದ. ಅಂದರೆ ಅವ ಕಲಿಸುವಂಥದ್ದು ನನಗೆ ಒಳಗೇ ಹೋಗ್ತಾ ಇರಲಿಲ್ಲ, ಅರ್ಥನೇ ಆಗ್ತಾಯಿರಲಿಲ್ಲ. ನಂತರದ ದಿವಸ ನಾನು ಅರ್ಥ ಆಯ್ತು ಅಂತ ಹೇಳಿ ವೀಡಿಯೋ ಮಾಡಿಬಿಟ್ಟು ನನ್ನ ಮಿಸ್ಸಸ್ ಮೊದಲು ಕಲಿತಲು. ಅದನ್ನು ಕಲಿತ್ಬಿಟ್ಟು ನನ್ನ ಮಿಸ್ಸಸ್ ನನಗೆ ಕೆಲವೊಂದು ವಿಷಯವನ್ನು ಇದು ಹೀಗೆ ಆಪ್ರೇಟ್ ಮಾಡೋದು ಅಂತ ಕೆಲವೊಂದು ನನಗೆ ಹೆಚ್ಚಿಬಿಟ್ಟು ಕಂಪ್ಯೂಟರ್ ಆನ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ. ಮಾಡಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಬೇಕಿದ್ರೆ ದೇವರ ಕೃಪೆಯಿಂದ ಇವಾಗ ಸಾಧಾರಣ ಒಂದು 6-7 ಗೀತೆಯನ್ನು ರಚಿಸಿ ಒಂದು ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಒಂದು ಮುಂದುವರಿಲಿಕ್ಕೆ ದೇವರು ಸಹಕಾರ ಕೊಟ್ಟರು. ಆದರೆ ನಾನು ಹೇಳ್ತೇನೆ, ಇದು ನನ್ನ ಜ್ಞಾನ ಅಥವಾ ನನ್ನ ಒಂದು ಶಕ್ತಿಯಿಂದ ಆದದ್ದಲ್ಲ, ಎಲ್ಲವೂ ದೇವರ ಆತ್ಮನಿಂದ ನಡೆಸಲ್ಪಟ್ಟಿದೆ. ಖಂಡಿತವಾಗಿ ಬ್ರದರ್, ನೀವು ಹೇಳಿದ ಹಾಗೆ ಜ್ಞಾನಹೀನರನ್ನು ದೇವರು ಆರಿಸಿಕೊಂಡು ಜ್ಞಾನವಂತರನ್ನು ಲಜ್ಜೆಗೆಡಿಸುವುದಕ್ಕಾಗಿ ಆತನು ಜ್ಞಾನಹೀನರನ್ನು ಆರಿಸಿಕೊಳ್ತಾನೆ ಎಂಬುದಾಗಿ. ನಿಜವಾಗಿ ಬ್ರದರ್, ನಿಮ್ಮ ಸಾಕ್ಷಿ ಕೇಳುವಾಗ ಬಹಳಷ್ಟು
ಉತ್ತೇಜನ ಆಗ್ತಾ ಇದೆ. ಹೇಗೆ ದೇವರು ತನ್ನ ಅನಾದಿಯ ಸಂಕಲ್ಪವನ್ನು ನಿಮ್ಮಿಂದ ನೆರವೇರಿಸ್ತಾ ಇದ್ದಾನೆ ಎಂಬುದಾಗಿ. ನಿಮಗೆ ಹಾಡುವುದರಲ್ಲಿ ಇಂಟ್ರೆಸ್ಟ್ ಇತ್ತು, ದೇವರು ಅದರಲ್ಲೇ ನಿಮ್ಮನ್ನು ಇವತ್ತು ದೇವರು ಉಪಯೋಗಿಸ್ತಾ ಇದ್ದಾನೆ ತನ್ನ ನಾಮ ಮಹಿಮೆಗೋಸ್ಕರವಾಗಿ. ಮಾತ್ರವಲ್ಲ, ಮುಂದಿನ ದಿವಸದಲ್ಲಿ ದೇವರು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಬ್ರದರ್, ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಕರ್ತನಿಗೋಸ್ಕರ ನಿಂತದ್ದು, ಇವತ್ತು ದೃಢವಾಗಿ ನಿಂತಿದ್ದೀರಾ. ಸೊ ಕುಟುಂಬದಿಂದ ವಿರೋಧಗಳು ಇವತ್ತು ಎದುರಿಸಲಿಕ್ಕೆ ಉಂಟಾ, ಅಥವಾ ಹೇಗೆ ನಿಮಗೆ ಸಪೋರ್ಟ್ ಆಗಿದೆ, ಅಥವಾ ಕುಟುಂಬಸ್ಥರ ರಕ್ಷಣೆ ಹೊಂದಿದ್ದಾರೆ? ಖಂಡಿತವಾಗಿಯೂ ಹೇಳಬೇಕಿದ್ರೆ ಕುಟುಂಬಸ್ಥರು ರಕ್ಷಣೆ ಹೊಂದಲಿಲ್ಲ, ಆದರೆ ನನಗೆ ವಿರೋಧ ಯಾರೂ ಮಾಡ್ತಾ ಇಲ್ಲ ಕುಟುಂಬಸ್ಥರು. ಅವರಿಗೆ ಅಂದರೆ ನಂದು ಪೂರ್ವ ಸ್ಥಿತಿ ಗೊತ್ತಿದೆ. ನಾನು ಅದೇ ಹೇಳಿದ ಪ್ರಕಾರ ಅಸ್ತಮದಲ್ಲಿ ಹೇಗಿದ್ದೆ, ಅಥವಾ ನಂದು ಬೆನ್ನು ಮೂಳೆ ಮುರಿಯುವಂಥ ಸಂದರ್ಭ ಅದೆಲ್ಲ ಅವರು ನೋಡಿದ್ದಾರೆ. ಅದು ನಿಜವಾಗಿಯೂ ಈ ಲೋಕದ ಪ್ರಕಾರವಾಗಿ ನೋಡುವುದಾದರೆ ಅದರಲ್ಲಿ ನನಗೆ ಬಿಡುಗಡೆ ಇದ್ದಿರಲಿಕ್ಕಿಲ್ಲ. ಅಸ್ತಮದಿಂದಲೂ ಎಲ್ಲರೂ ಹೇಳ್ತಿದ್ದರು, ನಿನ್ನ ತಾಯಿಗೆ ಅಸ್ತಮ ಇದೆ, ಅದೇ ಅಸ್ತಮ ವಂಶ ಪಾರಂಪರ್ಯವಾಗಿ ನಿನಗೆ ಬಂದಿದೆ, ಅದು ನಿನಗೆ ಗುಣ ಆಗೋದಿಲ್ಲ. ನೀನು ತಾತ್ಕಾಲಿಕವಾಗಿ ಜೋರಾದಾಗ ಸ್ವಲ್ಪ ಕಡಿಮೆ ಮಾಡುವುದು ವಿನಃ ಶಾಶ್ವತವಾದ ಪರಿಹಾರ ನಿನಗೆ ಇದರಲ್ಲಿ ಬಿಡುಗಡೆ ಇಲ್ಲ ಅಂತ ಎಲ್ಲರೂ, ಅಂದರೆ ಲೋಕ ನನಗೆ ಹೇಳ್ತಿತ್ತು. ನನ್ನ ಫ್ಯಾಮಿಲಿಯವರು ಇರ್ಬೋದು, ಊರಿನವರು ಇರ್ಬೋದು, ಅದೇ ತುಂಬ ಕೆಲವರು ನನ್ನನ್ನು ತುಂಬ ರೀತಿಯಾಗಿ ನೋಡಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಇದ್ದದ್ದನ್ನು. ಅದನ್ನೆಲ್ಲ ನೋಡಿದ ನಂತರ ನನ್ನ ಮನೆಯವರು ಇದರಲ್ಲಿ ಇವನಿಗೆ ಸಂಪೂರ್ಣ ಬಿಡುಗಡೆ ಇದೆ. ಅವರಿಗೆ ನಿಜವಾಗಿ ಹೇಳಬೇಕಿದ್ರೆ ಅವರಿಗೆ ಸತ್ಯ ಗೊತ್ತಿದೆ, ಯೇಸು ಕ್ರಿಸ್ತರು ಬಿಡುಗಡೆಯನ್ನು ನೀಡಲಿಕ್ಕೆ ಶಕ್ತರಂತೆ. ಆಲ್ರೆಡಿ ನಿಮಗೆ ಸುವಾರ್ತೆ ಸಣ್ಣದರಲ್ಲಿ ಹೇಳಿದ್ದಾರೆ. ಅದು ಅಂದರೆ ನನಗೆ 2 ಸಲ ಹೇಳಿದ್ದು ನನಗೆ ನೆನಪುಂಟು. 2 ಸಲ ಹೇಳಿದ್ದು ನೆನಪು. ಒಂದು ಸಲ ನಾನು ಸಣ್ಣದಿರುವಾಗ ಹೇಳಿದರು, ಅಂದರೆ ಹೇಳಿದಾಗಿನೇ ಒಂದು ಯಾವುದು ಪುರಾಣ ಕಥೆಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ಅವರು ಹೇಳಿಬಿಟ್ರು, ಯೇಸು ಕ್ರಿಸ್ತರಂತ ಒಬ್ಬರು ದೇವರಿದ್ದಾರೆ. ಅದೇ ಮಾತನ್ನು ಒಂದು ಸಲ ನಾನು ಮತ್ತು ಅಪ್ಪ, ನಾನು ಹಲವಾರು ವರ್ಷ, ನಾನಂದರೆ ಬೆಳೆದ ನಂತರ ಫಿಶಿಂಗ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು 7 ರಿಂದ 8 ವರ್ಷ ನಾನು ಅಪ್ಪನ ಜೊತೆಯೇ ಕೆಲಸ ಮಾಡ್ತಿದ್ದೆ. ನನಗೆ ಒಂದು ಇತ್ತು, ನಾನು ಬೇರೆಯವರ ಜೊತೆ ಕೆಲಸಕ್ಕೆ ಹೋದರೆ ನಂದು ಸ್ವಭಾವ ಬದಲಾಗಬಹುದು. ಅಂದರೆ ಅವರು ಹೌದು, ಅಂದರೆ ಅವರು ಫಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಯುವಕರದ್ದು ಫ್ರೆಂಡ್ಶಿಪ್ ಆಗ್ತದೆ. ಅವರು ಮಾತಾಡುವ ರೀತಿಯೇ ನಾನು ಮಾತಾಡ್ಬೋದು, ಕೆಟ್ಟ ಭಾಷೆಗಳು ನನಗೆ ಬರ್ಬೋದು. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಅಪ್ಪನ ಜೊತೆನೇ ಹೋಗ್ತಾಯಿದ್ದೆ. ಅಂದರೆ ನೀವೇ ತೀರ್ಮಾನ ತಗೊಂಡದ್ದು? ನಾನೇ ತೀರ್ಮಾನ ತಗೊಂಡದ್ದು ನಾನೇ. ನನಗೆ ಅಂದರೆ ಕೆಟ್ಟ ಮಾತುಗಳನ್ನು ಆಡಬಾರ್ದು, ಅದೆಲ್ಲ ಕೆಟ್ಟದಂತ ನನಗೆ ಅರಿವಿಕೆ ನನಗೆ ದೇವರ ಆ ಸಮಯದಲ್ಲಿ ಕೊಟ್ಟಿದ್ರು. ನಾನು ರಕ್ಷಣೆ ಬರೋದಕ್ಕಿಂತ ಮೊದಲೇ ದೇವರು ನನಗೆ ಕಾರ್ಯ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾನು ಅಪ್ಪನ ಜೊತೆಯೇ ಆದಷ್ಟು ನಾನು ಕೆಲಸಕ್ಕೆಲ್ಲ ಹೋಗ್ತಾಯಿದ್ದೆ ಅಪ್ಪನ ಜೊತೆ. ನಂತರ ದಿವಸಗಳಲ್ಲಿ ನಾವು ಅಪ್ಪ ಮತ್ತು ನಾನು ಒಟ್ಟಾಗಿ ಸ್ವಂತವಾಗಿ ಒಂದು ದೋಣಿ ಕೂಡ ಮಾಡಿದ್ವಿ. ನಾವು ಅದರಲ್ಲೇ ದುಡಿತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ದಿವಸ ನಾನು ಫಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಪ್ಪ ಹೀಗೇ ಮಾತಾಡುವಾಗ ಹೇಳಿದರು, ನಿಜವಾಗಿಯೂ ದೇವರಂತ ಹೇಳಿದರೆ ಯೇಸು ಕ್ರಿಸ್ತರು ಮಾತ್ರ. ಅಂದರೆ ನಾನು ಅಪ್ಪ ಇದ್ದೇನೆ, ಉಳಿದ 4 ಜನ ಬೇರೆ ಜನರಿದ್ದರು ನಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಬರುವವರು. ಸೇಮ್ ನಾವು ಒಂದೇ ರೀತಿ ದುಡಿಯೋದು, ನಮ್ಮ ದೋಣಿಯಲ್ಲಿ ಅವರು ಕೂಡ ಬರ್ತಿದ್ರು. ಅವರ ಎದುರುಗಡೆಗೆ ಅವರು ಘಂಟಘೋಷವಾಗಿ ಹೇಳಿದರು. ನಾನು ಆ ಸಮಯದಲ್ಲಿ ಯೇಸುವಿನ ಕಡೆಗೆ ಬಂದಿದ್ದೆ, ನಾನು ಕೂಡ ಹೇಳ್ತಾ ಇರಲಿಲ್ಲ ಯೇಸು ಒಬ್ಬರು ದೇವರಂತ. ನಾನು ಕೂಡ ಅವರ ಎದುರುಗಡೆ ಹೇಳ್ತಿದ್ದೆ. ಅಂದರೆ ನಾನು ಸ್ವಲ್ಪ ಸೀಕ್ರೆಟ್ ಆಗಿ ಯೇಸುವನ್ನು ನಂಬ್ತಾ ಇದ್ದೆ ಆ ಸಂದರ್ಭದಲ್ಲಿ. ನಾನು ಹೇಳ್ತಾನೆ ಇರಲಿಲ್ಲ. ಆದರೆ ಅಪ್ಪ ಆ ಸಮಯದಲ್ಲಿ ಹೇಳಿದರು ಅವರು. ಅದೊಂದು ಮಾತು ನನಗೆ 2 ಸಲ ಹೇಳಿದ್ದು ನನಗೆ ಕರೆಕ್ಟ್ ನೆನಪುಂಟು. ಆದ್ದರಿಂದ ನಾನು ಎಣಿಸ್ತೇನೆ, ಅವರು ನನಗೆ ಯೇಸುವನ್ನು ನಂಬಿದ್ದಕ್ಕೆ ವಿರೋಧ ಇಲ್ಲ, ವಿರೋಧ ಇಲ್ಲ. ಆದರೆ ನನಗೆ ತುಂಬ ಸಪೋರ್ಟ್ ಅಂತಲೂ ಮಾಡ್ತಾಯಿಲ್ಲ. ಅಂದರೆ ಅವರಾಗಿ ನಾರ್ಮಲಿ ನ್ಯೂಟ್ರಲ್ ಆಗಿದ್ದಾರೆ, ಹಿಂದೆ ಕೂಡ ಇಲ್ಲ ಮುಂದೆ ಕೂಡ ಇಲ್ಲ. ಹಾಗೆ ಅದು ನನಗೆ ದೇವರು ಕೊಟ್ಟಂಥ ದೊಡ್ಡ ಕೃಪೆ ನಿಜವಾಗಿ. ಯಾಕೆಂದರೆ ಎಲ್ರಿಗೂ ವಿರೋಧಿಗಳು ತುಂಬ ಜನ ಬರ್ತಾರೆ, ಮನೆಯವರೇ. ಆದರೆ ನನಗೆ ದೇವರ ಮಹಾಕೃಪೆಯಿಂದ ವಿರೋಧ ಇಲ್ಲ. ದೇವರು ಮುಂದೆ ಒಂದು ದಿವಸ ಅವರನ್ನು ಕೂಡ ರಕ್ಷಣೆಗೆ ತರಬೇಕು. ಅದು ನಮ್ಮ ಕೂಡ ಪ್ರಾರ್ಥನೆ, ನಮ್ಮ ವೀಕ್ಷಕರ ಪ್ರಾರ್ಥನೆ ಕೂಡ ಆಗಿರ್ತದೆ. ನಿಜವಾಗಿ ದೇವರು ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ನಿಮ್ಮ ಮುಂದಿನ ಒಂದು ದರ್ಶನ ಅಥವಾ ನಿಮಗಿರುವಂಥ ದೇವರು ಕೊಟ್ಟಂಥ ದರ್ಶನ ಏನೆಂಬುದಾಗಿ ಹೇಳ್ಬೋದಾ ವೀಕ್ಷಕರು? ನನಗೆ ಅದೇ ಈ ಒಂದು ಏನು ಸ್ತುತಿ ಗೀತೆಗಳನ್ನು ನಾನು ಒಂದು ಸಣ್ಣ ಗುಂಪಿನಿಂದ ಹಿಡ್ಕೊಂಡು ನಾನು ಈಗ ಒಂದು
ಸಾಧಾರಣ ಸ್ವಲ್ಪ ಜನರಿಗೆ ಪರಿಚಯ ಆಗ್ತಾ ಇದೆ. ಅಂದರೆ ಸ್ತುತಿ ಸ್ತೋತ್ರ ನಾನು ಮಾಡ್ತಾ ಇದ್ದೇನೆ ಅಂತ ಯೂಟ್ಯೂಬ್ನಲ್ಲಿ ಒಂದು 5-6 ಸಾಂಗ್ ಹಾಡಿದೆ, ಮಾಡಿ ನಾನು ಅದನ್ನು ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟೆ, ಅಪ್ಲೋಡ್ ಮಾಡಿಬಿಟ್ಟೆ. ಸ್ವಲ್ಪ ಜನರಿಗೆ ಗೊತ್ತಾಗಿದೆ. ಆದರೆ ದೇವರಿಗೋಸ್ಕರವಾಗಿ ಘಂಟಾಘೋಷವಾಗಿ ಹಾಡಲಿಕ್ಕೆ ನಿಲ್ಲುವಂಥದ್ದ ಒಂದು ದರ್ಶನವನ್ನು ನಾನು ನೋಡ್ತಿದ್ದೇನೆ. ಓಪನ್ ಇದರಲ್ಲಿ ನಾನು ಹಾಡುವಂಥದ್ದನ್ನು ನಾನು ದರ್ಶನವಾಗಿ ನೋಡ್ತಾ ಇದ್ದೇನೆ. ದೇವರು ಖಂಡಿತವಾಗಿ ಅದನ್ನು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇದುವರೆಗೂ ಅವರು ಕೊಟ್ಟ ದರ್ಶನ ಯಾವುದು ನನ್ನಲ್ಲಿ ಸುಳ್ಳಾಗಲಿಲ್ಲ. ಎಲ್ಲವೂ ನಾನು ಆ ದರ್ಶನವನ್ನು ಏನು ನೋಡಿದ್ದೆ ಅದು ಸಂಪೂರ್ಣವಾಗಿ ನೆರವೇರಿದೆ. ಅದು ಕೂಡ ನಾನು ಕೆಲವೊಂದು ನನ್ನ ಆಲೋಚನೆ ಕೆಲವೊಂದು ಇರುತ್ತದೆ, ಅದರಲ್ಲಿ ಕೆಲವೊಂದು ನನಗೆ ಇದೊಂದು ಹೀಗೆ ಮಾಡಬೇಕು. ಅದಕ್ಕಿಂತ ಎಷ್ಟೋ ಉನ್ನತವಾಗಿ ದೇವರು ನಮ್ಮಿಂದ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಕೆಲವೊಂದು ಜನರನ್ನು ಕೂಡ ನಾನು ಅಂದ್ಕೊಳ್ಳದೆ ಇಲ್ಲದಿರುವಂತಹ ಕೆಲವೊಬ್ಬ ಸಹೋದರರನ್ನು ನನಗೆ ಕೊಟ್ಬಿಟ್ಟು ನನಗೆ ಕೆಲವೊಂದು ಸಹಕಾರ ನೀಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಮಾಡಬೇಕಂತ ಕೆಲವು ಗೀತೆ ಮಾಡಬೇಕಿದ್ರೆ ನನಗೆ ಲಾಕ್ಡೌನ್ ಟೈಮ್ ಇತ್ತು. ಆ ಸಮಯದಲ್ಲಿ ಲಾಕ್ಡೌನ್ ಟೈಮ್ ಇರುವಾಗ ಯಾವುದೇ ಒಂದು ಶೂಟಿಂಗ್ ಮಾಡಲಿಕ್ಕೆ ಹೋಗಲಿಕ್ಕೂ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಯಾರೊಂದು ಕ್ಯಾಮರಾಮ್ಯಾನ್ ಇಟ್ಕೊಂಡು ಹೋಗಬೇಕಿದ್ರೆ ತುಂಬ ಅದಕ್ಕೆ ಬಂಡವಾಳ ಕೊಡಬೇಕು, ಎರಡನೇದಾಗಿ ಸಮಯ ಕೊಡಬೇಕು. ಒಂದು ಯಾವುದೇ ಒಂದು ಲೊಕೇಶನ್ಗೆ ಹೋಗಿ ಶೂಟಿಂಗ್ ಮಾಡಬೇಕಿದ್ರೆ ಅದಕ್ಕೆ ಬೇಕಾದಂಥ ಒಂದು ನಿಬಂಧನೆಗಳಿಗಿದ್ದು, ಒಂದು ಸರ್ಕಾರ ನೀಡಿದಂಥ ಲಾಕ್ಡೌನ್ ಸಮಯದಲ್ಲಿ ಹೊರಗಡೆ ಗುಂಪಾಗಿ ಹೋಗಲಿಕ್ಕೆಲ್ಲ, ಹೊರಗಡೆ ತಿರುಗಾಡಲಿಕ್ಕೆಲ್ಲ ಅಂತ ಕೆಲವೊಂದು ಕಾನೂನುಗಳಿದ್ದು, ಅದನ್ನು ನಾವು ಸಂಪೂರ್ಣವಾಗಿ ನಾವು ಪಾಲನೆ ಮಾಡಲೇಬೇಕು. ಅಂಥ ಪರಿಸ್ಥಿತಿ ಇರುವಾಗ ಕೆಲವೊಂದು ಸಲ ನಾವು ನಮಗೆ ಸ್ವಲ್ಪ ಸಮಯ ಸಿಗ್ತಾಯಿತ್ತು. ಅಂದರೆ 11 ಗಂಟೆವರೆಗೆ ಅಂತ ಒಂದು ಟೈಮ್ ಮಾಡಿದ್ರು. ಆ ಸಂದರ್ಭದಲ್ಲಿ ಹೋಗಿಬಿಟ್ಟು ನಾವು ಮೊಬೈಲಲ್ಲಿ ಸ್ವಲ್ಪದಾಗಿ ಶೂಟ್ ಮಾಡಿಬಿಟ್ಟು ಅದನ್ನೇ ನಾವು ಸ್ವಲ್ಪ ಈಗಿನ ಎಡಿಟ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸಣ್ಣ ಆಲ್ಬಮ್ ಥರ ಮಾಡಿಕೊಂಡು ಸಾಂಗನ್ನು ನಾವು ಬಿಡುಗಡೆ ಮಾಡ್ತಿದ್ವಿ. ಅದನ್ನು ನೋಡುವಾಗ ನಮ್ಮದು ಇಲ್ಲಿ ಹತ್ತಿರದ ಒಬ್ಬರು ಸಹೋದರರಿದ್ದಾರೆ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಅಣ್ಣ, ನೀವು ಇನ್ನು ಮುಂದೆ ನೀವು ಮೊಬೈಲಲ್ಲಿ ಶೂಟ್ ಮಾಡಬೇಡಿ, ನಿಮಗೆ ಏನಾದರೂ ಅಗತ್ಯ ಇದ್ದರೆ ನನ್ನ ಹತ್ರ ಹೇಳಿ. ನಾನು ಅವರು ಕ್ಯಾಮರಾಮ್ಯಾನ್, ಬೇಸಿಕಲಿ ಫೋಟೋಗ್ರಾಫರ್ ಇರ್ಬೋದು, ವಿಡಿಯೋಗ್ರಫಿ ಎಲ್ಲ ಒಳ್ಳೆಯ ರೀತಿ ಮಾಡುವಂಥ ಸಹೋದರರು. ಅವರು ನನಗೆ ತುಂಬ ಒಂದು ಉತ್ತೇಜನ ನೀಡಿದರು. ಅಣ್ಣ, ನೀವು ಮಾಡೋ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಸೇವೆಯಲ್ಲಿ ನಾನು ಕೂಡ ನಾನು ಕೂಡ ಸಹಾಯ ಮಾಡ್ತೇನೆ, ನಿಮಗೆ ಏನು ವಿಡಿಯೋಗ್ರಫಿ ಮಾಡಬೇಕು ನಾನು ಮಾಡ್ತೇನೆ ಅಂತ ತುಂಬ ಒಂದು ಉತ್ತೇಜನ. ಕಡೆಯದಾಗಿ ನಾನು ನಮ್ಮದು ಒಬ್ಬರು ಸಹೋದರಿ ರಚಿಸಿದಂಥ ಗೀತೆ ಇತ್ತು, ಕ್ರಿಸ್ತರು ಶಾಂತಿಯ ನೀಡಲೆಂದು ಜಗದೊಳು ಜನಿಸಿದರು, ಕ್ರಿಸ್ತರು ಜೀವವ ನೀಡಲೆಂದು ಶಿಲುಬೆಗೆ ಏರಿದರು ಎನ್ನುವಂತಹ ಒಂದು ಗೀತೆ. ಕ್ರೈಸ್ತರ ಒಂದು ಸಂಪೂರ್ಣವಾದ ಸುವಾರ್ಥ ಗೀತೆ ಆಗಿದೆ ಅದು. ಆ ಗೀತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ್ದು, ಇದರ ಶೂಟಿಂಗ್ ಏನು ಮಾಡಲಿಕ್ಕಿದ್ರೆ ನಾನು ಮಾಡ್ತೇನೆ ಹೇಳಿಬಿಟ್ಟು ಸಂಪೂರ್ಣವಾಗಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡು ನನಗೆ ಗೊತ್ತಿಲ್ಲದ ಕೆಲವು ವಿಚಾರಗಳನ್ನು ನನಗೆ ತಿಳಿಯಪಡಿಸಿ, ಕೆಲವೊಂದು ಸುವಾರ್ತೆ ಕೂಡ ಅವರ ಬಾಯಿಂದ ಕೆಲವೊಂದು ಮಾತುಗಳು ಬರ್ತದೆ ನೋಡಿ. ಇಷ್ಟೊಂದು ಕೆಲವೊಂದು ದೇವರ ವಾಕ್ಯವನ್ನು ನನಗೆ ತಿಳಿಯಪಡಿಸಿ ಅಥವಾ ನಮ್ಮ ಗುಂಪಿನವರಿಗೆ ತಿಳಿಯಪಡಿಸಿ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ವಿಡಿಯೋಗ್ರಫಿ ಮಾಡಿಕೊಟ್ರು ಅವರು. ಒಳ್ಳೆಯ ರೀತಿಯಲ್ಲದು ಗೀತೆ ಬಿಡುಗಡೆ ಜಯತು ಜಯ ಕ್ರಿಸ್ತ ಎನ್ನುವಂಥ ಹಾಡನ್ನು ಮಾಡಿ ಅದು ಗೀತೆಯನ್ನು ನಾವು ರಿಲೀಸ್ ಕೂಡ ಮಾಡಿದ್ದೇವೆ. ಅಂದರೆ ಸ್ವಲ್ಪ ಜನರಿಗೆ ಅದು ತಲುಪಿದೆ. ಆದರೆ ನಮ್ದು ಇವಾಗ ಅಂದರೆ ಯೂಟ್ಯೂಬ್ ಚಾನಲ್ ಅಷ್ಟೊಂದು ಅಪ್ಗ್ರೇಡ್ ಆಗಲಿಲ್ಲ, ಅಂದರೆ ಸ್ವಲ್ಪ ಸಬ್ಸ್ಕ್ರೈಬರ್ ಇದು, ಅಂದರೆ ಹೊಸದಾಗಿ ಮಾಡಿದಂಥ ಚಾನಲ್ ಆಗಿರುತ್ತದೆ. ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಅದು ಜನರಿಗೆ ತಲುಪ್ತದೆ. ಇನ್ನೂ ಅನೇಕ ಗೀತೆಗಳನ್ನು ಮಾಡುವಂತಹ ಹುಮ್ಮಸ್ಸು ನನ್ನಲ್ಲಿದೆ. ದೇವರು ಖಂಡಿತವಾಗಿ ನನ್ನನ್ನು ಬಲಗೊಳಿಸ್ತಾರೆ. ದೇವರು ಕಾರ್ಯವನ್ನು ಇನ್ನೂ ಕೂಡ ಅಧಿಕವಾಗಿ ಮಾಡ್ತಾರೆ ಅಂತ ನಾನು ನಂಬ್ತೇನೆ. ಆಮೇನ್. ಬ್ರದರ್, ಕೊನೆಯ ಒಂದು ಪ್ರಶ್ನೆ, ನಿಮ್ಮ ಸಹಕಾರಿ ಅಥವಾ ನಿಮ್ಮ ಪತ್ನಿಯವರು ನಿಮಗೆ ಈ ಸೇವೆಯಲ್ಲಿ ಅಥವಾ ನಿಮ್ಮ ಕರ್ತನ ಕಾರ್ಯಗಳಲ್ಲಿ ನಿಲ್ಲುವಾಗ ಹೇಗೆ ಸಪೋರ್ಟ್ ಆಗಿದ್ದಾರೆ ಮತ್ತು ಕುಟುಂಬ ಜೀವಿತದಲ್ಲಿ ನಿಮಗೆ ಹೇಗೆ ಸಹಕಾರ? ಈ ವಿಷಯ ಹೇಳಬೇಕಿದ್ರೆ ನಾನು ತುಂಬ ಸಂತೋಷ ಪಡ್ತೇನೆ ಈ ವಿಷಯದಲ್ಲಿ. ಯಾಕೆ ಅಂತ ಹೇಳಿದರೆ, ನಾನು ಕೆಲವೊಂದು ಸೇವೆಯಲ್ಲಿ ನಾನು ಸ್ವಲ್ಪ ಅಂದರೆ ಬೇಡ ನೋಡುವ ಅಂತ ಹೇಳಿದರು. ಇಲ್ಲ, ದೇವರು ನಿಮ್ಮನ್ನು ನೇಮಿಸಿದ್ದಾರೆ, ನೀವು ಇದು ಕೆಲಸ ಮಾಡಬೇಕು. ನೀನು ನಮ್ಮ ಎಲ್ಲರ ಹೊಟ್ಟೆಯೆಂದು ಆಲೋಚನೆ ಮಾಡಬೇಡ, ನಮ್ಮ ಹೊಟ್ಟೆ ತುಂಬಿಸಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ನಿನಗೆ ದೇವರು ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಮಾಡು. ಸಂಪೂರ್ಣವಾದ ಸಹಕಾರ ನನಗೆ. ನಾನು ಹಿಂದೆ ಬಿದ್ದರೂ ನನ್ನನ್ನು ಅವಳು ಪುಷ್ ಮಾಡ್ತಾಳೆ,
ನೀವು ದೇವರ ಕಾರ್ಯದಲ್ಲಿ ಮುಂದುವರಿಯಿರಿ. ಖಂಡಿತವಾಗಿ ದೇವರು ಕೊಟ್ಟಂತಹ ದೊಡ್ಡ, ನಾನು ಆವಾಗ ಹೇಳಿದೆ, ದೇವರು ಕೊಟ್ಟಂತಹ ದೊಡ್ಡ ಕೃಪೆಯಾಗಿದೆ. ನನಗೆ ಉತ್ತಮ ಪತ್ನಿಯನ್ನು ದೇವರು ಕೊಟ್ಟಿದ್ದಾರೆ. ನಿಮಗೆ ಈಗ ಮಕ್ಕಳು? ಒಂದು ಮಗುವಿದೆ. ಹೌದು, ಹೆಣ್ಣು ಮಗು. ದೇವರ ಕೃಪೆಯಿಂದ ಈಗ 1 ವರ್ಷ 2 ತಿಂಗಳಾಯ್ತು ಅಷ್ಟೇ. ಪ್ರೈಸ್ ಗಾಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬ್ರದರ್, ನಿಮ್ಮ ಅನುಭವ ಸಾಕ್ಷಿಗಳು ಖಂಡಿತವಾಗಿ ಅನೇಕರಿಗೆ ಉತ್ತೇಜನ ಮತ್ತು ಆಶೀರ್ವಾದಕರವಾಗಿದ್ದು, ನಿಜವಾಗಿ ಕರ್ತನು ನಿಮ್ಮನ್ನು ಶಕ್ತವಾದ ರೀತಿಯಲ್ಲಿ ಉಪಯೋಗಿಸಲಿ. ನಿಮಗೆ ದೇವರು ಕೊಟ್ಟಂಥ ದರ್ಶನ ಪ್ರಕಾರವಾಗಿ ಓಪನ್ ಗ್ರೌಂಡ್ ಮೀಟಿಂಗಲ್ಲಿ, ಆರಾಧನೆಯಲ್ಲಿ ನಿಮ್ಮನ್ನು ಉಪಯೋಗಿಸಲಿ. ಅದು ಸುವಾರ್ತೆಯ ಬಾಗಿಲಾಗಿ ಅನೇಕ ರಕ್ಷಣೆಗೆ ನಡೆಸಲಿ ಎಂಬುದು ನಮ್ಮ ಮತ್ತು ನಮ್ಮೆಲ್ಲ ವೀಕ್ಷಕರ ಒಂದು ಪ್ರಾರ್ಥನೆ. ಆಶೀರ್ವಾದ ಕೂಡ ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿರ್ತೇವೆ. ನಿಜವಾಗಿ ನಿಮ್ಮ ಅನುಭವ ಸಾಕ್ಷಿಗಳು ನಮ್ಮ ಈ ಸ್ಟುಡಿಯೋದಲ್ಲಿ ಬಂದು ನೀವು ಹಂಚಿದ ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಬಯಸ್ತೇವೆ. ಧನ್ಯವಾದ ಬ್ರದರ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ನಿಜವಾಗಿ ಈ 2 ಸಂಚಿಕೆಗಳಲ್ಲಿ ನೀವು ಅನುಭವ ಸಾಕ್ಷಿಗಳನ್ನು ನಮ್ಮ ಸಹೋದರರಿಂದ ಕೇಳಿದ್ದೀರಿ. ನಿಜವಾಗಿ ಇದು ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ ನೆನೆಸ್ತೇನೆ. ಅನೇಕ ಸಂದರ್ಭದಲ್ಲಿ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಅವಸ್ಥೆಯಲ್ಲಿ ಕೂಡ ಕರ್ತನು ನಮ್ಮನ್ನು ಕೈ ಬಿಡದೆ ಬಿಡುಗಡೆ ಕೊಟ್ಟು ನಡೆಸಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಅನುಭವ ಇದೇ ರೀತಿಯಲ್ಲಿ ಕಾಯಿಲೆಯಿಂದಲೂ ಯಾವುದೇ ಸಮಸ್ಯೆಗಳಲ್ಲಿ ಬಾಳಲ್ತಿರುವುದಾದರೆ ಕರ್ತನ ಬಳಿಗೆ ಮೊರೆ ಇಡಿರಿ. ಆತನು ನಿಮಗೆ ಉತ್ತರವಾಗಿ ಸದುತ್ತರ ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.